ಈ ಮಾತನ್ನ ಕೇಳ್ತಾ ಇದ್ರೆ ಇದು ಸಭೆಯಲ್ಲಿ ಖುಷಿಯಾಗಬೇಕು ಅಂತ ಮಾತನಾಡಿರೋದಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನ ಹೊಗಳಬೇಕು ಅಂತ ಮಾತನಾಡ್ದಂಗೆ ಕಾಣಿಸ್ತಾ ಇಲ್ಲ. ಬದಲಾಗಿ ಪ್ರಜ್ಞಾಪೂರ್ವಕವಾಗಿ ದಾಳ ಉರುಳಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಅಥವಾ ಮುಂದೆ ಬರಲಿರುವಂತ ಸಿಚುವೇಶನ್ಗೆ ತಮ್ಮ ದಾಳ ಇದು ಅಂತ ಪ್ರಜ್ಞಾಪೂರ್ವಕವಾಗಿ ಅದನ್ನ ಹೇಳಿಕೊಂಡಂಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಯೋಚನೆಯನ್ನು ಮಾಡ್ತಾ ಇದೆ. ಈ ಕಡೆ ಡಿಸಿಎಂ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಯತೀಂದ್ರ ಏನು ಹೇಳಿದ್ದಾರೋ ಅವರ ಹತ್ರನೇ ಕೇಳಿ, ನನ್ನ ಹತ್ರ ಕೇಳಿದ್ರೆ ಏನಾಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತಣ್ಣಗಿನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಯಾರೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ, ಪಾರ್ಟಿ ಏನು ಹೇಳುತ್ತೋ ಅದನ್ನು ಒಟ್ಟಿಗೆ ಮಾಡ್ತೀವಿ, ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಡಿ.ಕೆ. ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗುತ್ತೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗುತ್ತೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ ಈ ಮಧ್ಯೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿರಂತರವಾಗಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈ ಟೆಂಪಲ್ ರನ್ ಬಗ್ಗೆ ಟಿ.ವಿ. ಜಯಚಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಶಾಸಕರ ನಿರ್ಧಾರವೇ ಫೈನಲ್ ಅಂತ ಟಿ.ವಿ. ಜಯಚಂದ್ರ ಪ್ರತಿಕ್ರಿಯಿಸಿದ್ದಾರೆ. ದೇವರುಗ ಕಣ್ಣಿಗೆ ಕಾಣ್ತಾನೆ, ಹೈಕಮಾಂಡ್ ಕಣ್ಣಿಗೆ ಕಾಣೋದು. ಶಾಸಕರ ಅಭಿಪ್ರಾಯ ಪಡೆದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಜಯಚಂದ್ರ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆ ವೇಳೆ ಶಾಸಕರ ಬಲ ಮ್ಯಾಟರ್ ಆಗಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂದರ್ಶನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದರು. ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಟಿ.ವಿ. ಜಯಚಂದ್ರ ಅವರು ಮಾತನಾಡಿರೋದು, ಶಾಸಕರ ಅಭಿಪ್ರಾಯವೇ ಪ್ರಮುಖ, ಅದನ್ನು ನೋಡಿಕೊಂಡೇ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನವೆಂಬರ್ಗೆ 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ ಅವಧಿಯನ್ನು ಹಿಡಿದು. ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ರಾಜಕೀಯ ವಲಯದಲ್ಲಿ 2 ವರ್ಷ ಆದಮೇಲೆ ಏನಾದರೂ ಕೂಡ ಹೊಸ ಥರವನ್ನು, ಹೊಸ ಸ್ವರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಇರ್ತಕ್ಕಂಥದ್ದು. ಅದು ಎಲ್ಲ ಕಡೆಗೂ ಕೂಡ ಅದ್ದಿರ್ತಕ್ಕಂಥದ್ದು. 2.5 ವರ್ಷ ಆದಮೇಲೆ ಯಾವ ರೀತಿಯಾದಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತಾರೆ. ನಾನು ಶಾಸಕರ ಅಭಿಪ್ರಾಯವನ್ನು ಕೊಡಬೇಕಾದ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಏನಿದೆ ಅಂತ ಅರ್ಥವೇ ತೀರ್ಮಾನ ಮಾಡ್ತಾರೆ. ಅದೇನು ಹೈಕಮಾಂಡ್ಗೂ ಶಾಸಕರಿಗೆ ಅಂತರ ಇಲ್ಲ. ಅಲ್ಲಿ ಯಾವತ್ತೂ ಕೂಡ ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಭಾವನೆಗಳು ಏನಿದೆ ಅಂತ ಅರ್ಥ ಮಾಡ್ಕೊತಾರೆ. ನನ್ನ ಅನುಭವ, ಪಾರ್ಟಿ ಸರ್ವೀಸು ಮತ್ತು ನಾನು 78 ಫೆಬ್ರವರಿ 25ನೇ ತಾರೀಕು ನಾನು ಆಯ್ತು ಬಂದಿದ್ದು. ಈಗಾಗಲೇ 48 ವರ್ಷ ಆಯಿತು. ದೀಪಾವಳಿ ಮುಗೀತು, ನವೆಂಬರ್ ಹತ್ರ ಬಂತು. ನವೆಂಬರ್ ಕ್ರಾಂತಿಯ ಬಗ್ಗೆ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಎರಡು ಬಣದಿಂದಲೂ ಕೂಡ ದಾಳ ಉರುಳಿಸುವಂಥ ಕೆಲಸಗಳಾಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯತೀಂದ್ರ ಅವರು ಆಡಿರುವಂಥ ಮಾತು ದೊಡ್ಡ ಮಟ್ಟದ ಚರ್ಚೆಗೆ ಈಗ ಕಾರಣ ಆಗ್ತಾ ಇರೋದು ಸ್ಪಷ್ಟ. ಯಾಕೆ ಅಂತಂದ್ರೆ, ಅಧಿಕಾರ ಇರುವ ಮನೆಯವರು ಯತೀಂದ್ರ ಅವರ ಮನೆಯಲ್ಲಿ ಅಧಿಕಾರ ಇದೆ. ಅವರು ಮಾತನಾಡಿರೋದು, ಮುಂದಕ್ಕೇನಾದರೂ ಚೇಂಜಸ್ ಅಂತಾದರೆ ಸತೀಶ್ ಜಾರಕಿಹೊಳಿ ಅದಕ್ಕೆ ಸೂಕ್ತವಾದಂಥ ಆಯ್ಕೆ. ಅಂದರೆ ಎರಡು ಬಣಗಳು ಏನಿದಾವೆ ಕಾಂಗ್ರೆಸ್ನೊಳಗೆ, ಒಂದು ಬಣ ಬದಲಾವಣೆ ಆಗಬೇಕು ಅಥವಾ ಬದಲಾವಣೆ ಆಗಬಾರದು ಅಂತ ಬಯಸುತ್ತೆ. 2.5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳುತ್ತೆ. ಒಂದು ವೇಳೆ ಚೇಂಜಸ್ ಅನಿವಾರ್ಯ, ಬದಲಾವಣೆ ಅನಿವಾರ್ಯ ಅಂತ ಸ್ಥಿತಿ ಬಂದರೆ ಡಿ.ಕೆ. ಶಿವಕುಮಾರ್ ಅವರೇ ಯಾಕೆ ಆಯ್ಕೆಯಾಗಬೇಕು? ಬೇರೆಯವರಿಗೂ ಕೂಡ
ಅಷ್ಟೇ ಅವಕಾಶ ಇದೆ ಬೇರೆಯವರಿಗೂ ಕೂಡ ವೈಚಾರಿಕ ಬದ್ಧತೆ ಇದೆ. ಬೇರೆಯವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ. ಡಿ ಕೆ ಶಿವಕುಮಾರ್ಗಿಂತ ಬೆಟರ್ ಆಯ್ಕೆ ನಮ್ಮ ಟೀಮಲ್ಲಿದೆ. ಒಂದೋ ಸಿದ್ದರಾಮಯ್ಯ ಅವರನ್ನ ಕಂಟಿನ್ಯೂ ಮಾಡ್ರಿ, ಇಲ್ಲ ಬದಲಾವಣೆ ಆಗಬೇಕು ಅಂತಾದ್ರೆ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆ. ಈ ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದವರು ಇಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಸೊ ಅದು ಕೂಡ ಒಂದು ಅಡ್ವಾಂಟೇಜ್. ಅದನ್ನು ಕೂಡ ಮುನ್ನೆಲೆಗೆ ತರುವಂತ ಮುನ್ಸೂಚನೆ ಯತೀಂದ್ರ ಅವರ ಮಾತಿನಲ್ಲಿ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.